ನಮಸ್ಕಾರ ರೀ ಎಲ್ರಿಗೂನು. ನಾನಿವತ್ತ ಮಾವಿನಕಾಯಿ ಸಿಕರ್ನಿ ಮಾಡಾಕತ್ತೇನಿ. ಇದನ್ನ ನಮ್ ಕಡೆ ಬಾಳ ಇಷ್ಟ ಪಡ್ತಾರೋ. ಮಾವಿನಕಾಯಿ ಸೀಸನ್ ಬಂದ್ರ ಒಂದ್ ಹಬ್ಬ ಇದ್ದಂಗ. ಎಷ್ಟ್ ಸಾಲ್ತಿ ಮಾಡ್ತಾರೋ ಏನೋ, ವಾರಕ್ 3 ರಿಂದ 4 ಸರ್ತಿ ಮಾಡುವಂತವ್ರು ಅದಾರ. ನಮ್ಮಲ್ಲಂತ್ರು 2 ರಿಂದ 3 ಸತಿ ಅಂತೂ ಮಾಡೇ ಮಾಡ್ತೀವಿ. ಅಷ್ಟು ರುಚಿಯಾಗಿರ್ತತಿ. ಇದನ್ ಚಪಾತಿ ಜೋಡಿ ಅದು ತಿನ್ಬೋದು, ಮತ್ತ ಹೋಳ್ಗಿ ಜೋಡಿನು ಹಚ್ಕೊಂಡ್ ತಿಂತಾರ. ಈಗ ಇದನ್ನ ಹೆಂಗ್ ಮಾಡುದತ್ತಂದ ನೋಡುನು ಬರ್ರಿ. ನಾನಿಲ್ಲಿ 5 ಮೀಡಿಯಂ ಸೈಜ್ ರಸಪುರಿ ಮಾವಿನ ಹಣ್ಣ್ ತಗೊಂಡನಿ. ಅಂದ್ರ ನಮ್ ಕಡೆ ಇದನ್ನ ಆಪೂಸ್ ಮಾವಿನಕಾಯಿ ಅಂತಂದು ಹೇಳ್ತಾರ. ಅವನ್ನ ತೊಳೆದ ಸ್ವಚ್ಛಂಗೆ ಇಟ್ಕೊಂಡನಿ. ಈಗ ಅದ್ರಾಗಿಂದ ಒಂದ್ ಮಾವಿನ ಹಣ್ಣ್ ತಗೊಂಡ ಅದ್ರದ ಏನ್ ತೊಟ್ಟ ಇರ್ತೈತ್ಲೆ ಅದನ್ನ ತೆಗ್ಯಾತೇನಿ. ತೊಟ್ಟ ತಗದ ಹಂಗನ ಸಿಪಿನು ಸುಲ್ಕೋತನು ಸ್ವಚ್ಛಂಗ ಎಲ್ಲಾನು. ಇವಾಗ ಸೊಪ್ಪಿ ಸುಲಿದು ಎಲ್ಲಾ ಆಗೈತಿ. ಒಂದ್ ಚಾಕು ತಗೊಂಡ ಅದ್ರ ಮ್ಯಾಗಿರು ಎಲ್ಲಾ ರಸ ಏನಿರ್ತೈತಿ ಅದನ್ನ ತಕೊಳತೇನಿ. ಇದನ್ನ ಚಂದಂಗೆ ತಕೋತನು. ಗೊಪ್ಪ ಹತ್ತಲ್ದಂಗ ತಕೋರಿ. ಗೊಪ್ಪ ಅದು ಹತ್ತಿರ ಚಲೋ ಹತ್ತಂಗಿಲ್ಲ. ಮತ್ತ ಅದ್ರಾಗ ಹುಳ ಇದ್ರು ಇರ್ತಾವ ಒಂದೊಂದ್ ಟೈಮ್. ಮತ್ತ ಕರ್ಗನು ಆಗಿರ್ತತಿ ಗೊಪ್ಪ. ಹಂಗಾಗಿ ಗೊಪ್ಪಕ್ಕ ಹತ್ತಲ್ದಂಗ ತಕೊಳ್ಬೇಕಾಗ್ತತಿ ನೀಟಾಗಿ ಎಲ್ಲಾನೂನು. ಈಗ ನಾ ಏನೈತಿ ಎಲ್ಲಾನು ನೀಟಾಗಿ ಒಂದ್ಸಲ ತಕ್ಕೊಳತೇನಿ. ನಾವಂತ್ರು ಮನ್ಯಾಗ ಈ ರೀತಿ ಏನ್ ಮಾಡ್ಕೊಳಂಗಿಲ್ಲ. ಬಾಳ ಕಡಿಮಿ ಈ ರೀತಿ ಮಾಡೋದು. ಒಬ್ರೊಬ್ರಿಗೆ ಕೈಲೆ ಕಿವುಚುದ್ ಇಷ್ಟ ಇರಂಗಿಲ್ಲ. ಅದಕನ್ನ ಈ ರೀತಿ ಮಾಡ್ಕೋಬೋದವ್ರು. ಇದು ಒಂದ್ ಆಪ್ಷನ್. ಅದ್ರ ಮೇನ್ ಬಂದ ಎಲ್ಲಾನು ಮಾವಿನಕಾಯಿ ಒಳಗನ್ನ ಹಿಚ್ಕೊಂಡ ಮಾಡ್ಕೋದು ಇರ್ತತಿ. ನಾನೀಗ ನೆಕ್ಸ್ಟ್ ಅದ್ನು ಹೆಂಗ್ ಮಾಡೋದತಂದ ತೋರಿಸ್ಕೊಡ್ತನು. ಇದನ್ನ ನಿಮಗ್ ತೋರ್ಸಾಕತ್ತಂದ ಅಷ್ಟ ಹಿಂಗ್ ಮಾಡೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ಪೂರ್ತಿ ನೋಡ್ರಿ, ಅವಾಗ ನಿಮ್ಗ ಗೊತ್ತಾಗ್ತತಿ. ಈಗ ತೊಟ್ಟ ಏನಿತ್ತು ಅದನ್ನ ಕಿತ್ತನಿ. ಈಗ ಆ ತೊಟ್ಟ ಭಾಗನ ಒಂದ್ ಹೆಬ್ಬಟ್ಟಿಂದ ಮುಚ್ಕೊಂಡನಿ. ಹಂಗ ಕೆಳಗಿನ ಭಾಗನ ಇನ್ನೊಂದ್ ತೋರ್ ಬೆಳಲ್ ಏನ್ ಅಂತಾರಲ್ಲಾ ಅದ್ರಲ್ಲ ಹಿಡ್ಕೊಂಡ ಅದನ್ನ ಗುಂಡ್ಕ ತಿರ್ಗಿಸ್ಕೊತ ಅದನ್ನ ಅಲ್ಲೇ ಹೆಚ್ಚಿಕೊಳ್ಳತೇನಿ. ಒಳಗಿಂದ ಹಣ್ಣ್ ಏನ್ ಇರ್ತತಿ ಅದ ಪೂರಾ ರಸ ಆಗ್ಬೇಕು. ಎಲ್ಲಾನು ಚಂದಂಗೆ ಹಂಗ ಎಲ್ಲಾ ಹೆಚ್ಚಿಟ್ಕೋಬೇಕು. ಈಗ ನೋಡ್ರಿ ಅದ ರಸ ಎಲ್ಲಾ ಸೆಳತೈತಿ. ಪೂರಾ ಏನೈತಿ ಅದೆಲ್ಲಾ ರಸ ಬಿಟ್ಟೈತಿ. ಈಗ ಅದನ್ನ ಏನೈತಿ ಜೋಶ್ಲಿ ಒಂದ್ ಕಡೆಯಿಂದ ಹೆಚ್ಚಿಕ್ಕೆ ಗೊಪ್ಪ ಏನಿಲ್ತತಿ ಅದನ್ನ ಬೀಳಿಸ್ಕೊಳತನಿ. ನೋಡ್ರಿ ರಸ ಯಾವ ರೀತಿ ಬೀಳಾತೈತಂದ. ಇನ್ನ ಈ ಸೊಪ್ಪಿನ ಜೋಸ್ಲೆ ಹೆಚ್ಚಿಕೊಂಡ ಎಷ್ಟ ಆಗ್ತಿತ್ತೋ ಅಷ್ಟ ರಸಾನ ಈಗ ತಕೊಂಡ್ ಬಿಡಾಕತ್ತೇನಿ. ಈಗ ಏನದ ಸೊಪ್ಪಿ ಉಳ್ದಿರ್ತೈತ್ಲಾ ಅದನ್ನ ಈ ರೀತಿ ಡಬ್ ಮಾಡ್ಕೊಂಡ ಇಟ್ಕೋತೀನಿ. ಇದ್ರೊಳಗುನು ರಸ ಇರ್ತತಿ. ಇದನ್ನ ಆಮೇಲ್ ತಕ್ಕೋಬೇಕಾಗ್ತತಿ. ಅದಕ್ಕಾಗಿ ಅದನ್ನ ಈಗ ಹಂಗ ಇಟ್ಕೊಂಡನಿ. ಈಗ ಇನ್ನು ಗೊಪ್ಪ ಏನೈತಿ ಅದ್ರ ಸುತ್ತಲು ಏನ್ ರಸ ಹತ್ಗೊಂಡಿರ್ತತ್ಲಾ ಹಣ್ಣ ಅದನ್ನೆಲ್ಲಾ ಹೆಚ್ಚಿಕೊಂಡ ರಸ ಮಾಡ್ಕೊಳತ್ತೇನಿ. ಮಾವಿನ ಹಣ್ಣಿನ ಗೊಪ್ಪ ನೋಡ್ರಿ ಹೆಂಗ್ ಕಾಣತೈತಿ. ಈಗ ಮಿಕ್ಕಿರೋ ಹಣ್ಣುಗೊಳ್ನು ಅದೇ ರೀತಿ ಮಾಡ್ಕೊಳತೇನಿ. ಇವಾಗ ನೋಡ್ರಿ ಎಲ್ಲಾನು ಹಣ್ಣ ರಸ ಮಾಡ್ಕೊಂಡ ತಕೊಂಡನಿ. ಎಲ್ಲಾ ಅದ ರೀತಿ ಮಾಡ್ಕೊಂಡನಿ. ಒಂದ್ ಹಣ್ಣ ಮಾತ್ರ ನಿಮಗ್ ತೋರ್ಸಾಕ ಆ ರೀತಿ ಮಾಡಿದ ಅಷ್ಟನ. ಇವಾಗ ನಾ ಇವೇನ ಸೊಪ್ಪಿ ಮತ್ತ ಗೊಪ್ಪ ಹೆಚ್ಚಿಕೊಂಡ್ ತಕೊಂಡಿದೀವಲ್ಲಾ ಅದ್ರಾಗ ಇನ್ನ ಸ್ವಲ್ಪ ರಸ ಉಳ್ದೈತಿ. ಅದನ್ನ ಏನೈತಿ ಈಗ ನೀರ್ ಹಾಕಿ ಸ್ವಚ್ಛಂಗೆ ತೊಳ್ಕೊಂಡ ಅದನ್ನೆಲ್ಲಾ ರಸಾನ ಇನ್ನೊಂದ್ಸಲ ಹೆಚ್ಚಿಕೊಂಡ ಎಲ್ಲಾನು ತಕೊಂಡ ಇಟ್ಕೋತನು. ಇವಾಗ ಎಲ್ಲಾ ರಸಾನು ತಕೊಂಡನಿ. ನೋಡ್ರಿ ಎಷ್ಟ್ ತಿಕ್ಕಾಗಿ ಮತ್ತ ಎಲ್ಲಾ ರಸ ಬಂದೈತಿ. ಆ ರಸ ಏನೈತಿ ಆಗಳೆ ಕಲಿಶಿ ಏನ್ ಇಟ್ಕೊಂಡಿದ್ದೀವಲ್ಲ ಹಿಚಿಕೊಂಡ ರಸ ತಕೊಂಡಿದೀವಲ್ಲ ಅದ್ರೊಳಗ ನಾವ್ ವಾಪಸ್ ಸುರುವೇನಿ. ಈಗ ಅದಕ್ಕ ಸ್ವಲ್ಪ ಸ್ವಲ್ಪ ರುಚಿಗ್ ತಕ್ಕಷ್ಟ ಉಪ್ಪ ಹಾಕೊಳತೇನಿ. ಹಂಗ ಈ ಬೆಲ್ಲ ಕುಟ್ಟೆ ಅದನ್ನ ಒಂದ್ ನೀರಾಗ ಹಾಕೊಂಡ ಇಟ್ಕೊಂಡಿದ್ನಿ. ಅದನ್ನು ಒಂದ್ ಸ್ವಲ್ಪ ಅಳಗ್ಯಾಡ್ಸ್ಕೊಂಡ ಅದ ಏನ್ ಬೆಲ್ಲ ಐತಿ ಅದ ಕರ್ಗಿಂದ ಅದ್ನು ಕೂಡ ಈಗ ಏನ್ ಮಾವಿನಕಾಯಿ ರಸಾನ ಮಾಡಿ ಇಟ್ಕೊಂಡೀವಿ ಅದಕ್ಕ ಸುರ್ಕೋತೇನು. ನೀವ್ ಬೇಕಿದ್ರ ಸಕ್ರಿನೂ ಹಾಕೋಬಹುದು, ಬೆಲ್ಲನ ಹಾಕೋಬೇಕಂತಂದ ಏನಿಲ್ಲ. ನಾ ಬೆಲ್ಲ ಇದ್ದಿದ್ರಿಂದ ಬೆಲ್ಲನ ಹಾಕೊಂಡನಿ. ಅದ್ ಆರೋಗ್ಯಕ್ಕೂ ಒಳ್ಳೇದ ಮತ್ತ ಅಷ್ಟ ರುಚಿನೂ ಚಲೋ ಬರ್ತೈತಿ. ಹಂಗಾಗಿ ನಾ ಬೆಲ್ಲನ ಹಾಕೊಂಡನಿ. ಮತ್ತ ಉಪ್ಪ ಯಾಕ ಹಾಕೋಬೇಕಪ್ಪಾ ಅಂದ್ರ ಮಾವಿನಕಾಯಿ ಹುಳಿ ಇರ್ತೈತಿ. ಹಂಗಾಗಿ ಸ್ವಲ್ಪ ಉಪ್ಪ ಹಾಕೊಂಡ್ರ ಆ ಹುಳಿ ಅಂಶ ಏನಿರ್ತತಿ ಅದು ಕಡಿಮೆ ಆಗ್ತತಿ. ಹಂಗಾಗಿ ಅದ್ನು ಹಾಕೊಂಡನಿ. ಈಗ ಏನೈತಿ ಬೆಲ್ಲ ಮತ್ತ ಉಪ್ಪ ಎಲ್ಲಾ ಸೇರ್ಕೊಂಡೈತಿ. ಹಂಗನ ನಮ್ಮ ಮಾವಿನಕಾಯಿ ಸೀಕರ್ಣಿ ರೆಡಿ ಆಗೈತಿ. ಇದನ್ ನೀವ ಚಪಾತಿ ಜೋಡೆ ಮತ್ತ ಹೋಳ್ಗಿ ಜೋಡೆನು ತಿನ್ಬೋದು. ನಮ್ ವಿಡಿಯೋಗಳಿಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಬರೀ ವಿಡಿಯೋ ನೋಡುದಲ್ರಿ, ನೀವು ಮಾಡ್ಕೊಂಡ್ ತಿಂದ ರುಚಿ ಹೆಂಗ್ ಬತ್ತು, ನಿಮಗ್ ಹೆಂಗ್ ಅನ್ಸಿತ್ತು ಈ ರೆಸಿಪಿ ಅತ್ತಂದ
ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.